ನಮಸ್ಕಾರ. ಹಳೆ ಸೀರೆಗಳಿದ್ದರೆ ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬೇಡಿ. ಅದರಿಂದನೂ ನಮಗೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಒಂದು ಸೀರೆ ತಗೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ನೋಡಿ, ಇದೇ ಥರನೇ ಸಣ್ಣ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇದೇ ಥರನೇ 3 ಸೀರೆನೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ನೀವು ಮಾಡ್ಕೊಳ್ಳಿ. ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಮೇಲೆಗಡೆ 2 ಗಂಟು ಹಾಕ್ಕೊಳ್ಳಿ. ಇದು ದಾರದಲ್ಲಿ ಬೇಕಾದ್ರೂ 2 ಗಂಟು ಹಾಕ್ಬಿಡ್ಬೋದು. ಬಿಚ್ಚೋಗ್ದಿರೋ ಇರೋ ಥರ ಗಂಟು ಹಾಕ್ಬಿಡಿ. ಸೀರೆ ಫುಲ್ಲೆಲ್ಲನೂ ಇದೇ ಥರನೇ ಜಡೆ ಥರ ಎಣೆದ್ಕೊಂಬರ್ಬೇಕು. ನಾವು ಹಾಗೆ ಎಣೆದ್ಕೊಳಕ್ಕಾಗೋದಿಲ್ವಲ್ಲ, ಅದಕ್ಕೆ ಸೀರೆನ ಸ್ವಲ್ಪ ಇದೇ ಥರನೇ ಸುತ್ತಬಿಟ್ಟು ಗಂಟು ಹಾಕ್ಕೊಳ್ಳಿ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಬಿಚ್ಕೊಬೋದು. 3 ಅಷ್ಟೇ, 3 ಸೀರೆನೂ ಇದೇ ಥರನೇ ಮಾಡ್ಕೊಂಡಿಟ್ಕೊಳ್ಳಿ. ನಾವು ಮೊದಲು ರಬ್ಬರ್ ಬ್ಯಾಂಡ್ ಹಾಕಿದ್ವಲ್ಲ, ಅಲ್ಲಿ ನಾನು ಸೀರೆ ಬಿಚ್ಚಿಬಿಟ್ಟು ನಾನು ಬಾಗಿಲು ಹಾಕ್ಕೊಳ್ತಾ ಇದ್ದೀನಿ. ಬಾಗಿಲಿಗೆ ಒಂದು ಸೀರೆ ಮಾತ್ರ ಸೇರಿಸ್ಬಿಟ್ಟು 3 ಸೀರೆದು ಲಾಸ್ಟ್ ಎಡ್ಜಲ್ಲಿ ಮೊದಲು ಯಾವ ಥರ ರಬ್ಬರ್ ಬ್ಯಾಂಡ್ ಹಾಕಿದ್ವೋ ಅದೇ ಥರನೇ ಹಾಕ್ಕೊಳ್ಳಿ. ಮತ್ತು ಜಡೆ ಹೆಣಿತೀವಲ್ಲ ಅದೇ ಥರನೇ ಸ್ವಲ್ಪ ಲೂಸಾಗಿ ಫುಲ್ ಸೀರೆ ಫುಲ್ಲೆಲ್ಲನೂ ಜಡೆ ಎಣೆದ್ಕೊಂಡು ಬನ್ನಿ. ಇದೇ ಥರನೇ ಲಾಸ್ಟ್ವರೆಗೂ ನಾನು ಜಡೆ ಥರ ಎಣೆದ್ಬಿಟ್ಟಿದ್ದೀನಿ. ಒಂದು ಸೀರೆ ಸ್ವಲ್ಪ ಬಟ್ಟೆ ಕಮ್ಮಿ ಬಂದು ನಾನು ವೇಲೊಂದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಎಡ್ಜಲ್ಲಿ ಮತ್ತು ದಾರ ತೊಗೊಂಡು ಗಂಟು ಹಾಕ್ಬಿಡಿ ಬಿಚ್ಚೋಗ್ದಿರೋ ಇರೋ ಥರ. ಮತ್ತು ನಾವು ಮೊದಲು ಬಾಗಿಲು ಕಟ್ಟಿರ್ತೀವಲ್ಲ ಅದನ್ನು ಅಷ್ಟೇ ಸೀರೆನ ಬಿಚ್ಚಿಬಿಡಿ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಬಟ್ಟೆ ಇರುತ್ತಲ್ಲ ಅದನ್ನು ಲಾಸ್ಟಲ್ಲಿ ಎಣೆದ್ಬಿಟ್ಟು ಅದಕ್ಕೂ ಅಷ್ಟೇ ಒಂದು ದಾರ ತೊಗೊಂಡು ಬಿಚ್ಚೋಗ್ದಿರೋ ಥರ ಮತ್ತೆ ಕಟ್ಬಿಡಿ. ನಾನು ಅಷ್ಟೇ ಇದೇ ಥರನೇ ಮಾಡ್ಕೊಂಡಿದ್ದೀನಿ. ಇದನ್ನು ಮಾಡೋದಕ್ಕೆ ಜಾಸ್ತಿ ಸಮಯನೂ ತೊಗೊಳೋದಿಲ್ಲ. ಸ್ವಲ್ಪ ಸಮಯ ಇದ್ದರೆ ಸಾಕು. ನಾವು ಟಿ ವಿ ನೋಡೋವಾಗ ಎಲ್ಲನೂ ಸ್ವಲ್ಪ ಸಮಯದಲ್ಲೇ ಮಾಡ್ಕೊಂಬಿಡ್ಬೋದು. ಒಂದು ಸೇಫ್ಟಿ ಪಿನ್ ಒಂದು ತೊಗೊಂಡು ದಾರ ಗಟ್ಟಿ ಇರೋ ದಾರನೇ ತೊಗೊಳ್ಳಿ. ಲಾಸ್ಟಲ್ಲಿ ಸೇಫ್ಟಿ ಪಿನ್ನಲ್ಲಿ ಹೋಲ್ ಬಂದಿರುತ್ತಲ್ಲ ಆ ಹೋಲ್ಗೆ ದಾರ ಒಂದು ಸೇರಿಸ್ಬಿಟ್ಟು ಗಟ್ಟಿಯಾಗಿ 2 ಗಂಟು ಹಾಕ್ಬಿಟ್ಟು ಮತ್ತು ನಾನು ವೀಡಿಯೋದಲ್ಲಿ ತೋರಿಸ್ತಾ ನೋಡಿ, ನಾವು ಎಣೆದಿರ್ತೀವಲ್ಲ ಅದರಲ್ಲಿ ಸೇಫ್ಟಿ ಪಿನ್ನ ಒಂದು ಕಡೆ ಸೇರಿಸ್ಕೊಳ್ಳಿ. ಮತ್ತು ಇನ್ನೊಂದು ಕಡೆ ಇದನ್ನು ದಾರ ತೆಗೆದುಕೊಂಡು ಎರಡೂ ಕಡೆಯೂ ಇದೇ ಥರ ರೌಂಡಾಗಿ ಮ್ಯಾಟ್ ಥರ ಇದನ್ನು ಸುತ್ತಕೊಂಡು ಸ್ವಲ್ಪ ಸ್ವಲ್ಪ ದೂರನೇ ಇದನ್ನು ಅಲ್ಲಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡು ಇದೇ ಥರನೇ ಬನ್ನಿ. ಸೇಫ್ಟಿ ಪಿನ್ನೇ ಸೇರಿಸ್ಕೊಂಡು ಬರ್ತಾ ಇದ್ದರೆ ಸಾಕು. ಎಣೆದಿರ್ತೀವಲ್ಲ ಸ್ವಲ್ಪ ಲೂಸಾಗಿ ಎಣೆದಿದ್ರೆ ನಾವು ಒಂದು ಬೆರಳಲ್ಲಿ ಈ ಥರ ಮಾಡಿಕೊಂಡ್ರೆ ಸಾಕು, ಸೇಫ್ಟಿ ಪಿನ್ನು ಬಂದುಬಿಡುತ್ತೆ. ಫುಲ್ ಮ್ಯಾಟ್ ಫುಲ್ಲೂ ಇದೇ ಥರನೇ ಸ್ವಲ್ಪನೇ ರೌಂಡಾಗಿ ತಿರ್ಸ್ಕೊಂಡು ಇದೇ ಥರನೇ ಮಾಡ್ಕೊಂಡು ಬನ್ನಿ. ನಾನು ಈ ಮ್ಯಾಟ್ ಮಾಡೋದಕ್ಕೆ ನಾನು ಸೀರೆಗಳು ತೊಗೊಂಡಿದ್ದೀನಿ. ಹಳೆ ವೇಲ್ಗಳಿದ್ದರೆ ವೇಲ್ಗಳಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ನಾವು ಡ್ರೆಸ್ ಯೂಸ್ ಮಾಡಿಬಿಟ್ಟು ವೇಲ್ಗಳು ಹಾಗೆ ಇದ್ಬಿಟ್ಟಿರುತ್ತಲ್ಲ, ವೇಲ್ಗಳು 3 ಇದ್ದರೆ ಸಾಕು. 3 ವೇಲಲ್ಲಿ ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೊಬೋದು. ನಾನು ಸೀರೆಯಲ್ಲಿ ದೊಡ್ಡದಾಗಿ ಮ್ಯಾಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ವರೆಗೂ ಹೊಲ್ದ್ಕೊಂಬಂದ್ಬಿಟ್ಟಿದ್ದೀನಿ ಸೇಫ್ಟಿ ಪಿನ್ನಲ್ಲೇ. ಮತ್ತು ಲಾಸ್ಟ್ ಎಡ್ಜಲ್ಲೇ ಅಷ್ಟೇ 2-3 ಗಂಟು ಗಟ್ಟಿಯಾಗಿ ಹಾಕ್ಬಿಡಿ, ಬಿಚ್ಚೋಗೋದಿಲ್ಲ. ಮತ್ತು ದಾರ ಉಳಿದಿದ್ರೆ ಅದನ್ನ ಕಟ್ ಮಾಡ್ಕೊಂಬಿಡಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿ ಪ್ಲಾಸ್ಟಿಕ್ ಚೇರು ಯೂಸ್ ಮಾಡ್ತಾ ಇರ್ತೀವಲ್ಲ, ಮ್ಯಾಟ್ನ ಇದ್ರ ಮೇಲೆ ಹಾಕ್ಕೊಂಡು ಕುತ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೊಬೋದು. ಪೇಂಟ್ದು ಬಕೆಟ್ ಒಂದು ತೊಗೊಳ್ಳಿ. ಹಳೇದು ಟೀ ಶರ್ಟು ಅದ್ರ ಮೇಲೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ನೋಡಿ, ಇದೇ ಥರನೇ ಹಾಕ್ಕೊಳ್ಳಿ. ಬಕೆಟ್ನ ಉಲ್ಟಾ ಮಾಡಿಬಿಟ್ಟು ಲಾಸ್ಟ್ವರೆಗೂ ಟೀ ಶರ್ಟ್ನ ತೆಗೆದುಕೊಂಬಿಡಿ. ಮತ್ತು ಲಾಸ್ಟ್ ಎಡ್ಜಲ್ಲಿ ಸ್ವಲ್ಪ ಟೀ ಶರ್ಟ್ನ ಒಂದು ಕತ್ತರಿಯಿಂದ ಸ್ವಲ್ಪ ಚಿಕ್ಕದಾಗಿ ಓಪನ್ ಮಾಡ್ಕೊಳ್ಳಿ. ಒಂದು ಸೇಫ್ಟಿ ಪಿನ್ಗೆ ಒಂದು ಗಟ್ಟಿ ಇರೋ ದಾರನ ಸೇರಿಸ್ಕೊಂಡು ನಾವು ಓಪನ್ ಮಾಡ್ಕೊಂಡಿರ್ತೀವಲ್ಲ ಟೀ ಶರ್ಟಲ್ಲಿ, ಅದರೊಳಗಡೆ ಈ ಥರ ಸೇರಿಸ್ಕೊಂಡು ಬನ್ನಿ. ಲಾಸ್ಟ್ವರೆಗೂ ಸೇರಿಸ್ಬಿಟ್ಟು 2 ದಾರನ ಇಟ್ಕೊಂಡು ಈ ಥರ ಎಳೆದು ಬಿಟ್ಟರೆ ಸಾಕು. ಮತ್ತು ಲಾಸ್ಟಲ್ಲಿ ಎಷ್ಟು ದಾರ ಇದೆಯೋ 2 ಗಂಟು ಹಾಕ್ಬಿಟ್ಟು ಕಟ್ ಮಾಡಿಬಿಡಿ. ಮತ್ತು ನಾವು ಮ್ಯಾಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಕುತ್ಕೊಳೋದಕ್ಕೂ ಯೂಸ್ ಮಾಡ್ಕೊಬೋದು. ನಾವು ಪ್ಲಾಸ್ಟಿಕ್ ಬಕೆಟ್ಗೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗೂ ಇರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಬಕೆಟ್ ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ. ತುಂಬ ದಿನವೂ ಬಾಳಿಕೆನೂ ಬರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.